ಶ್ರೀರಾಮನವಮಿಯ ಒಂದು ಪುಣ್ಯ ದಿನ ಇವತ್ತು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆದು ಇವತ್ತು ಮಧುರೈ ಹೋಬಳಿಯಲ್ಲಿ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಶಾಸಕರಾದ ವೆಂಕಟರಮಣಪ್ಪ ಸಾಹೇಬರ ನೇತೃತ್ವದಲ್ಲಿ ಮತ್ತು ಬಹಳಷ್ಟು ಸ್ಥಳೀಯ ನಾಯಕರ ಒಂದು ನೇತೃತ್ವದಲ್ಲಿ ಅವರು ನಮ್ಮ ಜನರ ನಾಡು ನಿಮಿತ್ತ ಕರೆಕ್ಟಾಗಿ ಎಲ್ಲ ಗೊತ್ತಿರೋರು. ಸೊ ಅವರ ಒಂದು ಇದರಲ್ಲಿ ಇವತ್ತು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ದೊಡ್ಡಬಳ್ಳಾಪುರ ನಮಗೆ ಎಲ್ಲ ಕ್ಷೇತ್ರದಲ್ಲಿ ಹೈಯೆಸ್ಟ್ ರೇಟ್ ಕೊಡುತ್ತೆ ಅಂತ ಒಂದು ನಂಬಿಕೆ ಇದೆ. ಜನರ ಸ್ಪಂದನೆ ನೋಡ್ತಾ ಇದೀವಿ ಇವತ್ತು. ಸೊ ಅದನ್ನು ನೋಡಿ ಇನ್ನೂ ಶಕ್ತಿ ತುಂಬ್ತಾ ಇದೆ ನಮಗೆ. ನಮ್ಮ ಕಾರ್ಯಕರ್ತರಿಗೂ, ನಮ್ಮ ಮಹಿಳೆಯರಿಗೆ, ಯುವಕರಿಗೆ ಹೆಚ್ಚಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಕಡೆ ಒಲವು ಜಾಸ್ತಿ ಆಗಿದೆ. ಬಹಳಷ್ಟು ಇವತ್ತು JDS ನಾಯಕರು, ನಮ್ಮ ಮಾಜಿ ಶಾಸಕರ ಒಂದು ಒಲವು ತೋರಿ JDS ನಾಯಕರುಗಳಾಗಿರ್ಬೋದು, BJP ನಾಯಕರುಗಳಾಗಿರ್ಬೋದು ಮತ್ತು ಸೇರ್ಪಡೆಗಳಾಗ್ತಾ ಇದ್ದಾರೆ. ಮೊದಲನೇ ಕಾರ್ಯಕ್ರಮ ಇದು. ಮುಂಬರುವ ಇಡೀ ದಿನದಲ್ಲಿ ನೆಕ್ಸ್ಟ್ 2-3 ಗಂಟೆಯಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಅಲ್ಲೂ ಬಹಳಷ್ಟು ಸೇರ್ಪಡೆಗಳು ರೆಡಿ ಆಗಿದೆ. ಸಿದ್ದರಾಮಯ್ಯ ಅವರು ಒಬ್ಬ ಹಣದ ಗಿರಾಕಿ, ಅವ್ರನ್ನ ವೋಟಿನ ಮೂಲಕ ಸೋಲಿಸಬೇಕು ಅಂತ ಸುಧಾಕರ್ ಅವರು ಅದು ಅವ್ರದ್ದು ಒಂದು ಕಲ್ಚರು. ಹಿಂಗೆ ಲೋ ಆಗಿ ಮಾತಾಡೋದು, ಚೀಪಾಗಿ ಮಾತಾಡೋದು ಅವ್ರ ಕಲ್ಚರ್ ಅದು. ಅದರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. 20ನೇ ತಾರೀಕು ಮೋದಿ ಅವರು ಬರ್ತಿದ್ದಾರೆ, ಅದು ಮತದಾರರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು? ಹೋದ ಸಲನೂ 22 ಸಲ ಮೋದಿ ಸಾಹೇಬರು ಕರ್ನಾಟಕ ಸ್ಟೇಟ್ ಎಲೆಕ್ಷನ್ಸ್ ಅಲ್ಲಿ 22 ಸಲ ಕರ್ನಾಟಕ ಪ್ರವಾಸ ಮಾಡಿದ್ದಾರೆ. 22 ಸಲ. ಯಾವುದೇ ಪ್ರೈಮ್ ಮಿನಿಸ್ಟ್ರು ಅಷ್ಟು ಸಲ ಸುತ್ತಿರಲಿಲ್ಲ ಕರ್ನಾಟಕನ. ಅದನ್ನ ರಿಸಲ್ಟ್ ನಿಮ್ಗೆ ಬಿಡ್ತೀನಿ. ನಾಳೆ CM DCM ಬರ್ತಿದ್ದಾರೆ ಚಿಕ್ಕಬಳ್ಳಾಪುರ ಪ್ರಚಾರಕ್ಕೆ. ನಾವು 2 ಕಡೆ ರೋಡ್ ಶೋಗಳು ಮಾಡ್ತಾ ಇದೀವಿ, 2 ಕಡೆ ಸ್ಟೇಜ್ ಶೋಗಳು ಮಾಡ್ತಾ ಇದೀವಿ. 4 ಕ್ಷೇತ್ರದಲ್ಲಿ CM ಅವರು ಬರ್ತಾ ಇದ್ದಾರೆ. DCM ಅವರು ಇನ್ನೊಂದು ದಿನ ಮೋಸ್ಟ್ಲಿ ಬರೋ ಕಾರ್ಯಕ್ರಮ ಇದೆ. ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಪ್ರೋಗ್ರಾಮ್ ಬಂದಿರೋದಕ್ಕೆ ಮೋಸ್ಟ್ಲಿ ಮೈಸೂರು ಕಡೆ ಇಲ್ಲ ಬೀದರ್ ಕಡೆ ಹೋಗ್ತಿದ್ದಾರೆ. ಇವತ್ತು ಸಾಯಂಕಾಲ ಕನ್ಫರ್ಮ್ ಆಗುತ್ತೆ. 4 ಕ್ಷೇತ್ರದಲ್ಲಿ ನಾಳೆ ನಾವು ಪ್ರಚಾರ ಮಾಡ್ಕೊಂಡು ಬರ್ತೀವಿ. CM ರವರು ಮತ್ತು DCM ರವರ ಎಲ್ಲ ಈ ಪ್ರಣಾಳಿಕೆಗಳು ಜನರ ಮನೆಗೂ ಮುಟ್ತಾ ಇದೆ. ಕೋಟ್ಯಾಂತರ ಜನಕ್ಕೆ ಡೈರೆಕ್ಟ್ ಬೆನಿಫಿಟ್ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.